ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್, ಇದು ಮೇಜರ್ ಕಾನ್ಸೆಪ್ಟ್ ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಬರುತ್ತೆ. ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಸೊ ಈ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸಲ್ಲಿ ಮೇಜರಾಗಿ ನಮಗೆ SSTF ಅಂದರೆ ಶಾರ್ಟ್ ಸೀಕ್ ಟೈಮ್ ಫಸ್ಟ್ ಇರ್ಬೋದು, FCFS, SCAN ಸ್ಕ್ಯಾನ್ ಡಿಸ್ಕ್ ಶೆಡ್ಯೂಲಿಂಗ್, ಸ್ಕ್ಯಾನ್, ಲುಕ್, ಈ ಥರ ಡಿಫ್ರೆಂಟ್ ಅಲ್ಗಾರಿದಮ್ಸ್ ಬರ್ತಾ ಹೋಗುತ್ತೆ. ಪ್ರತಿಯೊಂದನ್ನು ನಾನು ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಅಸೆಸ್ ಮಾಡಿದ್ರೆ ಈಸಿಯಾಗಿ ನೋಡ್ತಾ ಹೋಗ್ಬೋದು. ಸೊ ಫಸ್ಟಿಗೆ ನಾವು ಈಗ SSTF ಅಂದರೆ ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಗಾರಿದಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ಫಸ್ಟ್ ನಮಗೊಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ನ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಅದನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಬರೀತಾ ಹೋಗಬೇಕು. ಆ ಇನ್ಕ್ರೀಸಿಂಗ್ ಆರ್ಡರ್ ಹೇಗಿರಬೇಕು ಅಂತಂದರೆ, ಇನಿಷಿಯಲ್ ಎಡ್ ಏನು ಕೊಟ್ಟಿದ್ದಾರೆ 53, ಈ ಇನಿಷಿಯಲ್ ಎಡ್ ಈ ಕೊಟ್ಟಿರೋ ಸೀಕ್ವೆನ್ಸಲ್ಲಿ ನಮಗೆ ಇನ್ಕ್ಲೂಡ್ ಆಗಿಲ್ಲ. ಸೊ ಈ 53 ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೀತಾ ಹೋಗೋಣ. ಸೊ 0ಇಂದ 53ನ ಇನ್ಕ್ಲೂಡ್ ಮಾಡಿಕೊಂಡು ಬರೀತಾ ಹೋಗಬೇಕು. ಸೊ ಸ್ಟಾರ್ಟಿಂಗ್ ಮೊದಲನೇದು 0, ನೆಕ್ಸ್ಟ್ ಇದರಲ್ಲಿ ಲೀಸ್ಟ್ ಯಾವುದಿರೋದು, ಇದರಲ್ಲಿ ಲೀಸ್ಟ್ 14, ಸೊ 14. ನೆಕ್ಸ್ಟ್ 14 ಆದಮೇಲೆ ಲೀಸ್ಟ್ ಇರೋದು ಯಾವುದು 41 ಆದಮೇಲೆ 53 ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ನೆಕ್ಸ್ಟ್ 53, ನೆಕ್ಸ್ಟ್ 65, ನೆಕ್ಸ್ಟ್ 67, ನೆಕ್ಸ್ಟ್ 98, ನೆಕ್ಸ್ಟ್ 122, ನೆಕ್ಸ್ಟ್ 124, ನೆಕ್ಸ್ಟ್ 183. ಸೊ ಇಲ್ಲಿ ಒಂದು ನಂಬರ್ ಮಿಸ್ ಆಗಿದೆ. ಸೊ ಫೈನಲ್ ಸ್ಟೇಟ್ ಅಂದರೆ ಫೈನಲ್ ಆಗಿ ನಮಗೆ 199 ನಮಗೆ ಫೈನಲ್ ಸ್ಟೇಟ್ ಆಗಿರುತ್ತೆ ಅಂತ ಕೂಡ ಒಂದು ಕ್ವಶನಲ್ಲಿ ಕೊಟ್ಟಿರ್ತಾರೆ. ನಾನು ಕ್ವಶನಿನ ಒಂದು ಸೀಕ್ವೆನ್ಸನ್ನು ನಾನು ತೊಗೊಂಡಿದ್ದೀನಿ ಅಷ್ಟೇ. ಸೊ ನಮಗೆ ಫೈನಲಲ್ಲಿ 199 ಕೊನೆಯದು 0ಇಂದ 199ವರೆಗೂ ಬರ್ಕೊಂಡಿದ್ದೀವಿ. ಯಾವ್ಯಾವ ಸೀಕ್ವೆನ್ಸ್ ಆಫ್ ನಂಬರ್ಸ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ಯೂಸ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರಿತಾ ಹೋಗಬೇಕು. ಇವಾಗ ಫಸ್ಟ್ ನಾವೇನು ಮಾಡ್ತಾಯಿದ್ದೀವಿ, ಇನಿಷಿಯಲ್ ಹೆಡ್ ಈಸ್ 53 ಅಂತ ಕೊಟ್ಟಿದ್ದಾರೆ. ಸೊ ನಾವು 53ಇಂದ ಸ್ಟಾರ್ಟ್ ಮಾಡೋಣ. 53, ನೆಕ್ಸ್ಟ್ 53ಇಂದ ನಾವು ಇಲ್ಲಿರುವಂತಹ ಸೀಕ್ವೆನ್ಸಲ್ಲಿ ನೋಡ್ತಾ ಹೋದಾಗ ಶಾರ್ಟೆಸ್ಟ್ ಸೀಕ್ ಟೈಮ್ ಅಂದರೆ ಮೈನಸ್ ಮಾಡಿದಾಗ ಶಾರ್ಟೆಸ್ಟ್ ಡಿಸ್ಟೆನ್ಸು ಯಾವುದಕ್ಕೆ ಹೋಗ್ಬೋದು. ಸೊ 53ಇಂದ ನಾವು 14ಗೆ ಹೋಗ್ಬೋದು ಅಥವಾ 65ಗೆ ಹೋಗ್ಬೋದು. ಸೊ ನೋಡ್ತಾ ಹೋದರೆ 41 ಏನಿದೆ, 53 ಮೈನಸ್ 41 ಎಷ್ಟಾಯಿತು, 53 ಮತ್ತು 41 ಅಂತ ಅಂದರೆ 21, ಸೊ 12 ಆಯಿತು. ಅದೇ 65 ಮೈನಸ್ 53 ಅಂತ ನೋಡೋದಾದರೆ 21. ಸೊ ಏನಾದರೂ ಮಿಸ್ಟೇಕ್ ಇದೆಯಾ, 53 ಮೈನಸ್ 41 ಅಂತ ಅಂದರೆ 21. ಸೊ ಈ ಥರ ನೋಡ್ತಾ ಹೋದಾಗ ನಮಗೆ ರೈಟ್ ಸೈಡ್ ಈ ಥರ ಏನಾದರೂ ಟೈ ಆಯಿತು ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡಬೇಕು ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನೋಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಾವು 53ಇಂದ 65ಗೆ ಬರ್ತೀವಿ. 65, ನೆಕ್ಸ್ಟ್ 65ಇಂದ ಶಾರ್ಟೆಸ್ಟ್ ಯಾವುದಿರೋದು, ನೆಕ್ಸ್ಟ್ ನೋಡ್ತಾ ಹೋದರೆ 65ಇಂದ 41 ಇದೆಯಾ, ಇಲ್ಲ. 98 ಇದೆಯಾ, ಇಲ್ಲ. ನೆಕ್ಸ್ಟ್ ಇರೋದು ಯಾವುದು 67, ಯಾಕಂದರೆ 67 ಮೈನಸ್ 65 ಈಸ್ ಈಕ್ವಲ್ ಟು 2. ಕೇವಲ ಎರಡು ಸೀಕ್ ಟೈಮ್ ಡಿಫ್ರೆನ್ಸ್ ಇರೋದ್ರಿಂದ ನೆಕ್ಸ್ಟ್ ಲೀಸ್ಟ್ ಇರೋದಕ್ಕೆ ಅದಕ್ಕೆ ಹೋಗ್ಬೇಕು. ಸೊ 67, ನೆಕ್ಸ್ಟ್ 67ಇಂದ 98ಗೆ ಹೋಗ್ಬೋದಾ. ಸೊ 98 ಮೈನಸ್ 67 ಎಷ್ಟು ನಮಗೆ 31 ಬಂತು. ಅದೇ ಈಗ 41ನ ನೋಡೋಣ. 67 ಮೈನಸ್ 41 ಎಷ್ಟು 6, 2, ಸೊ 26 ಲೀಸ್ಟ್ ಬಂತು. ಸೊ ನಾವೇನು ಮಾಡ್ತೀವಿ ಅಂದರೆ 67ಇಂದ 41ಗೆ ಹೋಗ್ತೀವಿ. 41, ನೆಕ್ಸ್ಟ್ 41ಇಂದ ಎಲ್ಲಿಗೆ ಹೋಗ್ಬೋದು, 14ಗೆ ಹೋಗ್ಬೋದು, ಯಾಕಂದರೆ 14 ಲೀಸ್ಟ್ ಇದೆ. ಇಲ್ಲಿ ಇನ್ನು ಉಳಿದಿರೋದು ಅದು 98ಗೂ 41ಗೂ ಭಾರಿ ಡಿಫ್ರೆನ್ಸ್ ಇದೆ. ಆದರೆ 41ಗೂ 14ಗೂ ಲೀಸ್ಟ್ ಡಿಫ್ರೆನ್ಸ್ ಇರೋದ್ರಿಂದ 14ಗೆ ಹೋಗ್ತೀವಿ. 14 ಆದಮೇಲೆ ನಮಗೆ ಬೇರೆ ವಿಧಿ ಇಲ್ಲ. ಸೊ ನೆಕ್ಸ್ಟ್ 98ಗೆ ಹೋಗ್ತೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ 98 ಆದಮೇಲೆ ಲೀಸ್ಟ್ ಇರೋದು ಯಾವುದು ಡಿಫ್ರೆನ್ಸು 122. ನೆಕ್ಸ್ಟ್
124, ನೆಕ್ಸ್ಟ್ ಕೊನೆಯದು ಯಾವುದು 183. ಸೊ ಈ ಥರ ನಾವು ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟನ್ನು ನಾವು ಬಿಡಿಸಿದ್ವಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ನಾವು ಏನೇನು ಮಾಡ್ತಾ ಹೋದ್ವಿ ಅದನ್ನು ಪ್ರತಿಯೊಂದು ಪಾತಿನ ಡಿಫ್ರೆನ್ಸ್ನ ಹುಡುಕ್ತಾ ಹೋಗಬೇಕು. ಫಸ್ಟ್ ಏನು ಮಾಡಿದ್ವಿ 65, ಒಂದು ಸೆಕೆಂಡ್. ಫಸ್ಟ್ ಏನು ಮಾಡಿದ್ವಿ 65ಇಂದ ಶುರು ಮಾಡಿದ್ವಿ ಅಲ್ವಾ. ನಾವು ಎಲ್ಲಿಂದ ಶುರು ಮಾಡಿದ್ದು ಫಸ್ಟು 65ಇಂದ ಶುರು ಮಾಡಿದ್ವಿ. ಸೊ ಇಲ್ಲೇ ಬರಿತೀನಿ ರೈಟ್ ಸೈಡಲ್ಲಿ ಈ ಕಡೆ. ಸೊ 65 ಮೈನಸ್ 53, 65 ಮೈನಸ್ 53 ಡಿಸ್ಟೆನ್ಸ್ನ ಕಂಡುಹಿಡಬೇಕು. ನೆಕ್ಸ್ಟ್ ಪ್ಲಸ್ 67 ಮೈನಸ್ 65 ಪ್ಲಸ್ 67 ಮೈನಸ್ 41 ಪಾಸಿಟಿವೇ ಇರಬೇಕು. 67 ಮೈನಸ್ 41 ಪ್ಲಸ್ 41 ಮೈನಸ್ 14 ಪ್ಲಸ್ 98 ಮೈನಸ್ 14 ಪ್ಲಸ್ 122 ಮೈನಸ್ 98 ಪ್ಲಸ್ 124 ಮೈನಸ್ 122 ಪ್ಲಸ್ 120 ಪ್ಲಸ್ ಕೊನೆಯದು ಯಾವುದು 124ನ ನಾವು ಯಾವುದರಿಂದ ಮೈನಸ್ ಮಾಡ್ತೀವಿ ಅಂದರೆ 183. ಸೊ ಇದಷ್ಟು ನಾವು ಕಾಂಪ್ಯೂಟ್ ಮಾಡ್ತಾ ಹೋದಾಗ ಫೈನಲ್ ಆನ್ಸರ್ ಏನು ಬರುತ್ತೆ ನಮಗೆ ಅದನ್ನು ನಾವು ಕೊನೆಯಲ್ಲಿ ಆನ್ಸರನ್ನು ಶಾರ್ಟೆಸ್ಟ್ ಸೀಕ್ ಟೈಮನ್ನು ಯೂಸ್ ಮಾಡಿಕೊಂಡು ನಾವು ಮಾಡಿದ್ದೀವಿ ಅಂತ ಬರೀತಾ ಹೋಗ್ಬೇಕು. ಸೊ 183 ಮೈನಸ್ 124 ಇವಷ್ಟನ್ನು ಮೈನಸ್ ಮಾಡಿ ಆ್ಯಡ್ ಮಾಡಿದ್ರೆ ಕೊನೆಗೆ ನಮಗೆ ಎಷ್ಟು ಬರುತ್ತೆ 236 ಆನ್ಸರ್ ಆಗಿ ಬರುತ್ತೆ. ಸೊ ಇದನ್ನು ನಾವು ಈ ಪಾತನ್ನು ಯೂಸ್ ಮಾಡ್ಕೊಂಡು ಹೋದಾಗ ಲೀಸ್ಟಾಗಿ ಸೀಕ್ ಟೈಮ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ನೋಡ್ಗಳನ್ನು ಅಸೆಸ್ ಮಾಡ್ಬೋದು ಅಂತ ನಾವು ಈ ಶೆಡ್ಯೂಲಿಂಗ್ ಅಲ್ಗಾರಿದಮಲ್ಲಿ ಕಲ್ತಿದ್ದೀವಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.